ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತು ಅನಿವಾರ್ಯ ನಮ್ಮ ಗುರುಗಳ ಹತ್ರ ಹೋಗಿದ್ದೆ. ಕೇರಳದಲ್ಲಿ ನಮ್ಮ ಗುರುಗಳಿದ್ದಾರೆ, ನಮ್ಮ ತಂದೆಯವರ ಶಿಷ್ಯ. ಸ್ವಲ್ಪ ಗುರುಗಳೇ. ಅವರು ಒಂದು ಔಷಧಿ ನರ ದೌರ್ಬಲ್ಯಕ್ಕೆ ಒಂದು ಮೂಲಿಕೆ ಕೊಟ್ಟರು, ಪುಷ್ಪ. ಈ ಪುಷ್ಪ ಇದನ್ನು ತಂದು ಇದನ್ನು ಶೋಧನೆ ಮಾಡಿ ಹಾಲಲ್ಲಿ ಕೊಟ್ಟಾಗ ನರ ದೌರ್ಬಲ್ಯ ಎಷ್ಟೇ ಇದ್ದರೂ ಇದಕ್ಕಿನ್ನೂ ಇಂಗ್ರೀಡಿಯೆಂಟ್ಗಳು ಹಾಕಿ ಇದನ್ನು ಉಪಯೋಗಿಸ್ಬೇಕು. ಎಷ್ಟು ಬೇಕೋ ಅಷ್ಟನ್ನು. ದಯಮಾಡಿ ನಾನು ಹೇಳೋದ್ರಾಗ ಒಂದ್ರಾಗೂ ಯಾವುದು ಸುಳ್ಳಿರೋದಿಲ್ಲ. ಒಂದೇ ಮೆಡಿಷನಿಂದ ಯಾವ ಕೆಲಸನೂ ಆಗೋದಿಲ್ಲ, ಸತ್ಯವಾದ ಮಾತು. ಇದರಲ್ಲಿ ಎರಡು ಮಾತೇ ಇಲ್ಲ. ಒಂದಕ್ಕೊಂದು ಸೇರಬೇಕು. ಗಂಡ ಹೆಂಡತಿ ಸೇರಿದಂಗೆ ಒಂದಕ್ಕೊಂದು ಮಿಕ್ಸ್ ಆದಾಗ ಅದ್ರ ಪ್ರಭಾವನೇ ಬೇರೆ, ಅದರ ಪವರೇ ಬೇರೆ, ಅದರ ಶಕ್ತಿನೇ ಬೇರೆ, ಅದರ ತಾಕತ್ತೇ ಬೇರೆ. ಸಂಜೀವಿನಿ ಇವೆಲ್ಲ ನೋಡಿ, ಅದರ ತಾಕತ್ತೇ ಬೇರೆ ಆಗಿಬಿಡ್ತದೆ. ಇದಕ್ಕೆ ಇನ್ನೂ ಹಲವಾರು ಗಿಡಮೂಲಿಕೆಗಳನ್ನ ಸೇರಿಸಿ, ಸಸ್ಯ ಸಂಜೀವಿನಿಗಳನ್ನು ಸೇರಿಸಿ ಔಷಧಿ ಮಾಡಿ ಹಾಲಿನಲ್ಲಿ ಕೊಟ್ಟು ತುಪ್ಪದಲ್ಲಿ ಹುರಿದು ಸುಮಾರಿದೆ. ಹೇಳಿ, ಒಂದೇ ಅನ್ನಲ್ಲ, ಸುಮಾರಿದೆ. ಆ ಸುಮಾರು ಇರ್ತಕ್ಕಂಥದ್ದನ್ನೆಲ್ಲ ಹಾಕಿ ಮಾಡಬೇಕು. ಅನಿವಾರ್ಯ ಕಾರಣ ಹೋಗಿದ್ದಾಗ ಕಳಿಸಿದ್ದಾರೆ. ಇದು ನರದ ದೌರ್ಬಲ್ಯಕ್ಕೆ, ಇನ್ನೂ ಅನೇಕ ಕಾಯಿಲೆಗಳಿಗೆ, ಒಂದಕ್ಕೆ ಅಂತಲ್ಲ, ಮಕ್ಕಳ ಫಲಕ್ಕೆ ಹಲವಾರು. ಒಂದು ಗಿಡ ಸುಮಾರು ಕಾಯಿಲೆಗೆ ಬರುತ್ತೆ, ಒಂದಕ್ಕೆ ಅಂತಲ್ಲ. ಕೆಲವು ಬರಲ್ಲ, ಕೆಲವು ಬರುತ್ತೆ. ಕೆಲವು ಉಪಯೋಗ ಆಗಲ್ಲ, ಕೆಲವು ಬಂದೇ ಬರುತ್ತೆ. ಇದನ್ನು ಉಪಯೋಗಿಸಿದಾಗ ತುಪ್ಪದಲ್ಲಿ ತೊಗೊಂಡ್ರೆ ಒಂದು ಪ್ರಭಾವ, ಜೇನುತುಪ್ಪದಲ್ಲಿ ತಗೊಂಡ್ರೆ ಒಂದು ಪ್ರಭಾವ, ಹಾಲು ತಗೊಂಡ್ರೆ ಒಂದು ಪ್ರಭಾವ. ಈ ಥರ ಮಜ್ಜಿಗೆಯಲ್ಲಿ ತಗೊಂಡ್ರೆ ಒಂದು, ಬೆಲ್ಲದಲ್ಲಿ ತಗೊಂಡ್ರೆ ಒಂದು. ಇದೆಲ್ಲ ಒಂದೊಂದರಲ್ಲಿ ತಗೊಂಡಾಗ ಒಂದೊಂದು ಫಲ ಸಿಗುತ್ತೆ. ಇದೇ ಗಿಡ ನೀರಿನಲ್ಲಿ ಕೊಟ್ಟಾಗ ಒಂದು ಫಲ, ಒಂದು ಮೆಡಿಸನ್ಗಾಗುತ್ತೆ. ಮಜ್ಜಿಗೆಯಲ್ಲಿ ಕೊಟ್ಟಾಗ ಒಂದಾಗುತ್ತೆ. ಹೀಗೆ ಪ್ರತಿಯೊಂದನ್ನು ಇದನ್ನೆಲ್ಲ ತಿಳ್ಕೊಂಡಿರಬೇಕು. ನಾವು ಇದನ್ನೆಲ್ಲ ತಿಳ್ಕೊಂಡು ನಾವು ಔಷಧಿ ಕೊಟ್ಟಾಗ ಖಂಡಿತ ಮಂಡು ಬಿದ್ದು ಬಿಡಬೇಕು. ನೀವು ಪೇಷಂಟ್ಗಳು ಮಂಡು ಬಿದ್ದು ಬಿಡಬೇಕು. ಏನೇ ಆಗಲಿ ಇಲ್ಲಿಂದನೇ ಕಾಯಿಲೆ ವಾಸಿ ಮಾಡ್ಕೊಬೇಕು. ಅವಾಗ ಖಂಡಿತ ವಾಸಿ ಆದೇ ಆಗ್ತದೆ. ಏನು ಯೋಚನೆ ಮಾಡೋಂಗೇನಿಲ್ಲ. ಇದು ನರ ದೌರ್ಬಲ್ಯಕ್ಕೆ, ಮಕ್ಕಳ ಫಲಕ್ಕೆ ಎಲ್ಲದಕ್ಕೂ ಬರುತ್ತೆ. ಒಂದೊಂದೇ ಇಂಗ್ಳಿಸಿದ್ದೀವಿ, ಒಂದೊಂದು ಚಾನಲ್ ಒಂದೊಂದು ಥರ ಹೇಳಿರ್ತೀವಿ. ಇದರಿಂದ ಯಾವುದು ಅಪಾರ್ಥ ಮಾಡ್ಕೊಂಬಾರ್ದು. ಬೈಮಿತ್ತು ನೋಡಿದಾಗ ಒಂದೇ ಔಷಧಿ ಹಲವಾರು ಕಾಯಿಲೆಗಳು ಬರ್ತಾ ಇರ್ತದೆ. ಇದನ್ನು ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನನಗಿರೋದು 3 ನಿಮಿಷ. ಓಕೆ, ಥ್ಯಾಂಕ್ ಯು.